ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಏನಪ್ಪ ಕೈಲಿ ಇಷ್ಟೊಂದು ಸ್ಕ್ರೀನ್ ಇಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಏನಂತಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಬಗ್ಗೆ ನಾನು ಇವತ್ತು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಇದನ್ನ ನೀವು ವರಮಹಾಲಕ್ಷ್ಮಿ ಹಬ್ಬ ಡೆಕೋರೇಷನ್ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಗಣೇಶ ಹಬ್ಬಗಳಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು, ಅಥವಾ ಮದುವೆ ಫಂಕ್ಷನ್ಸ್ ಗಳಲ್ಲಿ ಹಳದಿ ಫಂಕ್ಷನ್ಸ್ ಗೆ ಅಥವಾ ದೇವ್ರ ಕೂರಿಸಿದಾಗ ಸುಮಾರು ರೀತಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಸ್ಕ್ರೀನ್. ಸೊ ಇದು ಎಲ್ಲದಕ್ಕೂ ಸೂಟಬಲ್ ಆಗುವಂತದ್ದು. ಮತ್ತೆ ಇದರಲ್ಲಿ ಫ್ಲವರ್ಸ್ ಡೆಕೋರೇಷನ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಸೊ ನಾನು ಒಂದೊಂದಾಗಿ ತೋರಿಸ್ತೀನಿ. ನಾನು ಹೇಳೋದಕ್ಕಿಂತ ನೀವು ಕಣ್ಣಲ್ಲಿ ನೋಡಿದ್ರೇನೆ ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಓಕೆನಾ? ಸೊ ಒಂದೊಂದಾಗಿ ತೋರಿಸ್ತೀನಿ. ಇವೆಲ್ಲ ಕಾಸ್ಟ್ ಅಷ್ಟೇ ತುಂಬಾ ಜಾಸ್ತಿ ಅಲ್ಲ, 200 ಒಳಗಡೆನೆ ಸಿಗುವಂತ ಸ್ಕ್ರೀನ್ಸ್ ಗಳು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಈ ಸರಿ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ತರ ಸ್ಕ್ರೀನ್ ಗಳನ್ನ ಯೂಸ್ ಮಾಡ್ಕೊಂಡ್ರೆ ಲುಕ್ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದ್ಸರಿ ದೇವ್ರನ್ನ ಸುಮ್ಮನೆ ಹಾಗೆ ಕೂರಿಸಿರ್ತೀವಿ, ಬ್ಯಾಕ್ ಗ್ರೌಂಡ್ ಏನು ಇರಲ್ಲ ಅಂತಂದ್ರೆ ಫೋಟೋಸ್ ಚೆನ್ನಾಗಿ ಬರಲ್ಲ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಜಸ್ಟ್ ಒಂದು 150 ರೂಪಾಯಿ ನಾವು ಖರ್ಚು ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಯಾವ್ದಾದ್ರು ಫಂಕ್ಷನ್ಸ್ ಏನಾದ್ರು ಇತ್ತು ಅಂದ್ರೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಅಂತ ನಾವು 1000 ರೂಪಾಯಿ ಖರ್ಚು ಮಾಡ್ತೀವಿ. ಜಸ್ಟ್ ಒಂದು 200 ರೂಪೀಸ್ ಒಳಗಡೆ ನಮ್ಗೆ ಒಳ್ಳೆ ಡೆಕೋರೇಷನ್ ಇರುವಂತ ಒಂದು ಬ್ಯಾಕ್ ಗ್ರೌಂಡ್ ಸಿಗುತ್ತೆ ಅಂದ್ರೆ ಆರಾಮಾಗಿ ಮಾಡ್ಕೋಬಹುದಲ್ವಾ? ಸೊ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ಸ್ಕ್ರೀನ್ ತೋರ್ಸೋದಕ್ಕೂ ಮುಂಚೆ ಸ್ಕ್ರೀನ್ ಹಾಕೋಕೆ ಒಂದು ಬ್ಯಾಕ್ ಗ್ರೌಂಡ್ ಗೆ ಏನಾದ್ರು ಬೇಕಲ್ವಾ? ಸೊ ಸ್ಟ್ಯಾಂಡ್ ಇದ್ರೆ ನಾವು ಸ್ಕ್ರೀನ್ ಹಾಕೋಕ್ ಸಾಧ್ಯ. ಸೊ ನಿಮ್ಗೆ ಒಂದು ಸ್ಟ್ಯಾಂಡ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಫಿಕ್ಸ್ ಮಾಡಿದೀನಿ. ಇದರಲ್ಲಿ ಮೆಟೀರಿಯಲ್ಸ್ ಕೊಟ್ಟರೆ ನಾನು ಬೇಕಾದ್ರೆ ಸೈಡ್ ಹಾಕಕ್ಕೆ ಇದ್ರಲ್ಲಿ ಒಂದು ಗಮ್ ಕೊಟ್ಟಿರ್ತಾರೆ. ಸೊ ನೋಡಿ ಈ ತರದ್ದು 2 ಸ್ಟ್ಯಾಂಡ್ ಕೆಳಗಡೆ ಸ್ಟ್ಯಾಂಡ್ ಈ ಕಡೆ ಒಂದಿದೆ ನೋಡಿ, ಈ ಕಡೆ ಒಂದು, ಇವೆರಡನ್ನು ಕೊಟ್ಟಿರ್ತಾರೆ. ಇದಕ್ಕೆ ನಾವು ಈ ತರ ಪೈಪ್ಸ್ ಕೊಟ್ಟಿರ್ತಾರೆ. ಇದನ್ನ ನಾವು ಫಿಕ್ಸ್ ಮಾಡ್ಕೊಳ್ಬೇಕು. ನೀವು ಇದನ್ನ ಇನ್ನೂ 2-3 ಪೈಪ್ ಎಕ್ಸ್ಟ್ರಾ ಇದಾವೆ. ಸೊ ಅಗ್ಲ ಬೇಕು ಅಂತಂದ್ರೆ ಇದಕ್ಕೆ ಇನ್ನೊಂದು ಪೈಪ್ ಹಾಕೊಂಡ್ರೆ ಇನ್ನೂ ಸ್ವಲ್ಪ ನೀವು ಅಗ್ಲ ಮಾಡ್ಕೊಳ್ಬಹುದು. ಇಲ್ಲ ಇನ್ನೊಂದು ಸ್ವಲ್ಪ ಹೈಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಈ 2 ಪೈಪ್ ಆ ಕಡೆ ಕೂಡ ಇನ್ನ ಹೈಟ್ ಕೂಡ ಮಾಡ್ಕೊಳ್ಬಹುದು. ನಿಮ್ಗೆ ಹೆಂಗ್ ಅಡ್ಜಸ್ಟಬಲ್ ಬೇಕೋ ಆ ರೀತಿ ಅಗ್ಲ ಉದ್ದ ನೋಡ್ಕೊಂಡು ಮಾಡ್ಕೊಳ್ಬಹುದು. ನಿಮ್ಗೆ ಯಾವ ತರ ಬೇಕೋ ಆ ತರ. ಇದು ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಈ ತರ ಇರ್ತದೆ. ನಾವು ಈಸಿಯಾಗಿ ನಾವು ಬ್ಯಾಕ್ ಗ್ರೌಂಡ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಸ್ಟ್ಯಾಂಡ್ ಇತ್ತು ಅಂತಂದ್ರೆ. ನನಗಂತೂ ತುಂಬಾನೇ ಇಷ್ಟ. ಬಟ್ಟೆಗಳನ್ನ ಸ್ಕ್ರೀನ್ ಗಳನ್ನ ಆರಾಮ್ಸಾಗಿ ಹಾಕೊಳ್ಬಹುದು. ಸೊ ಮೊದಲನೇದಾಗಿ ಈ ಸ್ಕ್ರೀನು, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓಪನ್ ಮಾಡ್ತೀನಿ ಫಸ್ಟ್. ಇದು ನೋಡ್ತಾ ಇದೀರಲ್ಲ, ಇದು ಬಾಳೆ ಎಲೆ ಡಿಸೈನ್ ಅಲ್ಲಿ ಮಾಡಿರುವಂತದ್ದು. ನೀವು ಇದಕ್ಕೆ ಬಟಾನ್ಸ್ ಹೂವ ಬರುತ್ತೆ ನೋಡಿ, ಯೆಲ್ಲೋ ಕಲರ್ ಅಥವಾ ಫ್ಲವರ್ಸ್ ನೆಲ್ಲ ಮಧ್ಯಕ್ಕೆ ರೋಸ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಒಂದು ಹೆವಿ ಲುಕ್ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಕ್ರೀನು. ನಾವು ಇನ್ನೂ ಉದ್ದ ಬೇಕಾದ್ರೂ ಮಾಡ್ಕೊಳ್ಬಹುದು, ಹೈಟ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಇದ್ರಲ್ಲಿ ಏನಂದ್ರೆ ಮಧ್ಯದಲ್ಲಿ ಫ್ಲವರ್ಸ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಡೆಕೋರೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡಿರ್ತಾರೆ ಎಷ್ಟೊಂದು ಸೀಮಂತ ಫಂಕ್ಷನ್ ಗಳಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಗ್ರೀನರಿ ಆಗಿರೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರಲ್ಲ. ಇವಾಗ ಸೆಕೆಂಡ್ನೇ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಬಟ್ಟೆ ಕ್ವಾಲಿಟಿ ಮಾತ್ರ ಕೆಲವು ತುಂಬಾನೇ ಚೆನ್ನಾಗಿದೆ, ಅದ್ರಲ್ಲಿ ಮಾತಾಡೋಂಗೆ ಇಲ್ಲ. ಸೊ ಸೆಕೆಂಡ್ನೇ ಸ್ಕ್ರೀನ್ ಬಂದು ಈ ತರ ಫ್ಲವರ್ಸ್ ಅಲ್ಲಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳು ಮೆಚೂರ್ಡ್ ಆದಾಗ ಫಂಕ್ಷನ್ಸ್ ಎಲ್ಲ ಮಾಡ್ತಾರಲ್ಲ, ಅದ್ರ ಜೊತೆ ಎಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ. ಸುಮ್ಮನೆ ಜಸ್ಟ್ ಹಂಗೆ ಕೂರ್ಸುತ್ತೀನಿ. ಫ್ಲವರ್ಸ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ. ನೋಡ್ತಾ ಇದೆಯಲ್ಲ, ಇದು ಸ್ಕ್ರೀನ್ ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ಎಲ್ಲ ಫ್ಲವರ್ಸ್ ಡಿಸೈನ್ ಅಲ್ಲಿ ರೋಸ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಸ್ವಲ್ಪ ಒಂದು ಡಿಸೈನ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ರೋಸ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಮತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದು ನೀವು ಡೆಕೋರೇಷನ್ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಥರ್ಡ್ ಒನ್ ನೋಡ್ತಾ ಇದ್ರಲ್ಲ, ಸ್ಕ್ರೀನ್ ಬಂದು ಗ್ರೀನ್ ಮತ್ತೆ ಫ್ಲವರ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ. ಓಪನ್ ಮಾಡ್ತಾ ಇದ್ರೆ ನಮಗೆ ಖುಷಿ ಆಗ್ತಾ ಇದೆ. ಸೊ ಡಿಸೈನ್ ವೈಸ್ ತುಂಬಾ ಚೆನ್ನಾಗಿದೆ. ಪಕ್ಕದಾಗಿದೆ ಡಿಸೈನ್ ಬಂದು ಇಲ್ಲಿ ಗಂಟೆ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ, ಫ್ಲವರ್ಸ್ ಕೊಟ್ಟಿದ್ದಾರೆ. ಮತ್ತೆ ಗ್ರೀನರಿ ಇರೋದ್ರಿಂದ ಯಾವ್ದಾದ್ರು ಹಬ್ಬಗಳಲ್ಲಿ ಯೂಸ್ ಮಾಡ್ಬೋದು. ಮತ್ತೆ ಗಣೇಶನ್ ಕೂರಿಸ್ಬೇಕಾದ್ರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದೊಂಥರ ದೇವಸ್ಥಾನದ ವೈಬ್ ಬರೋ ರೀತಿ ಇದೆ ಇದು ಸ್ಕ್ರೀನು. ನನಗಂತೂ ಇದು ಕಲರ್ ಕಾಂಬಿನೇಷನ್ ಡಿಸೈನ್ ಅಂತ ತುಂಬಾನೇ ಇಷ್ಟ ಆಯ್ತು. ಸೊ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ತುಂಬಾ ಲೆಂತ್ ಉದ್ದ ತುಂಬಾ ಇದೆ. ಇನ್ನೂ ಹೈಟ್ ಬೇಕಾದ್ರೂ ಹಾಕೊಡ್ಬೋದು. ಇದು ಸೊ ಈ ಒಂದು ಫ್ಲವರ್ಸ್ ಮತ್ತೆ ಹಾಕುವಂತ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಡೆಕೋರೇಷನ್ಗೆ ಫ್ಲವರ್ಸ್ ಯೂಸ್ ಮಾಡೋದೇ ಬೇಕಾಗಿಲ್ಲ. ಇದ್ರಲ್ಲೇ ಫ್ಲವರ್ಸ್ ಎಲ್ಲ ಡಿಸೈನ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಇದು 4ನೇ ಸ್ಕ್ರೀನ್. ಏನ್ ಸಕ್ಕದಾಗಿದೆ ನೋಡಿ ಫ್ರೆಂಡ್ಸ್. ಇದು ಫ್ಲವರ್ಸ್ ಮತ್ತೆ ಹಸು ಡಿಸೈನ್ ಇದೆ, ಮತ್ತೆ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಕ್ಬಿಡ್ತೀನಿ, ಹಾಕಾದ್ಮೇಲೆ ಮಾತಾಡ್ತೀನಿ. ನೋಡಿ ಇದು ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಟೆಂಪಲ್ ಡಿಸೈನ್ ತರ ಮಾಡಿದ್ದಾರೆ. ಮತ್ತೆ ಇಲ್ಲಿ ಲೀವ್ಸ್ ಗಳನ್ನ ಕೊಟ್ಟಿದ್ದಾರೆ, ಫ್ಲವರ್ಸ್ ನ ಹ್ಯಾಂಗ್ ಮಾಡಿರೋ ರೀತಿ ಡಿಸೈನ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಹಸುಗಳು ಡಿಸೈನ್ ಕೊಟ್ಟಿದ್ದಾರೆ. ಮತ್ತೆ ಕೆಳಗಡೆ ನೋಡಿ ಬಾಳೆಹಣ್ಣಿನ ಗಿಡ ಡಿಸೈನ್ ಮಾಡಿದ್ದಾರೆ. ಮತ್ತೆ ಫ್ಲವರ್ಸ್ ಗಳು ಇಟ್ಟಿದ್ದಾರೆ. ಸೊ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ. ನಿಜ ಹೇಳ್ತೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೇನಾದ್ರೂ ಒಂದು ಒಳ್ಳೆ ಸ್ಕ್ರೀನ್ ನ ತಗೊಳ್ಬೇಕು ಅನ್ಕೊಳ್ತಿದ್ರೆ ಖಂಡಿತ ಇದನ್ನ ಪರ್ಚೇಸ್ ಮಾಡಿ. ತುಂಬಾ ಅಂದ್ರೆ ತುಂಬಾನೇ ಸಕ್ಕದಾಗಿದೆ. ಮತ್ತೆ ಇನ್ನೊಂದು ಏನಿದ್ರಲ್ಲಿ ಮೇನ್ ಹೈಲೈಟ್ ಅಂದ್ರೆ ಈ
ತರ ನೋಡಿ ಲೋಟಸ್ ಹೂವಗಳನ್ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಮೇನ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲೋಟಸ್ ಲಕ್ಷ್ಮಿಗೆ ಪ್ರಿಯವಾದ ಹೂವು ಅಲ್ವಾ. ಸೊ ಅದನ್ನ ನೀವು ಲೋಟಸ್ ಇಟ್ಟಿದ್ರೇನೋ, ಫ್ಲವರ್ಸ್ ಹಾಕಿದ್ರೇನೋ ಅನ್ನೋ ರೀತಿ ಡಿಸೈನು, ಮತ್ತೆ ಜೊತೆಗೆ ಈ ತರ ಎಲೆಗಳ ಡಿಸೈನ್ ನ ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಟೋಟಲ್ ಓವರ್ ಆಲ್ ಡಿಸೈನ್ ಅಂತೂ ಇದು ತುಂಬಾನೇ ಚೆನ್ನಾಗಿದೆ. ಇದು ಬಂದು 5th ಸ್ಕ್ರೀನ್. ಇದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದಂತೂ ನೋಡ್ತಾ ಇದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಅಯ್ಯೋ ನಾನು ಫಸ್ಟ್ ಒಂದು ತೋರಿಸಿದೆ ನೋಡಿ, ಅದು ಪ್ಲೈನ್ ಅಲ್ಲಿ ಬಂದಿದೆ. ನೀವು ಯಾವ ತರ ಬೇಕು ಹೂನ ಡೆಕೋರೇಷನ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಬಟ್ ಇದು ಹೆಂಗೆ ಅಂತಂದ್ರೆ ಅವರೇ ಫ್ಲವರ್ಸ್ ನ ಡಿಸೈನ್ ಕೊಟ್ಟಿದ್ದಾರೆ. ಸೊ ನೀವು ಮತ್ತೆ ಫ್ಲವರ್ಸ್ ಹಾಕುವಂತ ನೆಸೆಸಿಟಿ ಇಲ್ಲ. ನನಗೆ ಕೆಲವೊಬ್ಬರಿಗೆ ಪ್ಲೈನ್ ಇದ್ರೆ ಇಷ್ಟ ಆಗುತ್ತೆ ಹೂಗಳನ್ನ ಹಾಕಿ ಡೆಕೋರೇಷನ್ ಮಾಡ್ಕೊಳ್ಳೋಕೆ. ಬಟ್ ಕೆಲವೊಬ್ಬರಿಗೆ ಈ ತರ ಡೆಕೋರೇಷನ್ ಇತ್ತು ಅಂತಂದ್ರೆ ಫ್ಲವರ್ಸ್ ಹಾಕುವಂತ ನೆಸೆಸಿಟಿನೇ ಇಲ್ಲ. ಸೊ ಇದನ್ನ ನಾನು ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ. ನೋಡ್ತಾ ಇದ್ರಲ್ಲ, ಇದು ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮೇನ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಫ್ಲವರ್ಸ್ ಗಳನ್ನ ಏರಿಸಿ ಹಾರ ತರ ಹಾಕಿರೋ ತರ ಡಿಸೈನ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಫುಲ್ ಎಲ್ಲ ಬಾಳೆದೆಲೆನಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಟ್ರೆಡಿಷನಲ್ ಆಗಿ ಪೂಜೆಗಳಿಗೆ ಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಹಳದಿ ಶಾಸ್ತ್ರಗಳಿಗೆ ಅಥವಾ ಸೀಮಂತ ಅಥವಾ ಮಕ್ಕಳು ಮೆಚ್ಚೋಡಾದಾಗ ಫಂಕ್ಷನ್ಸ್ ಮಾಡ್ತಾರಲ್ಲ ಆ ತರದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ತರ ಮಧ್ಯದಲ್ಲಿ ಸೂರ್ಯಕಾಂತಿ ಹೂವುಗಳನ್ನ ಫ್ಲವರ್ಸ್ ನ ಡಿಸೈನ್ ಮಾಡಿದ್ದಾರೆ. ಸೊ ಓವರ್ ಆಲ್ ಒಂಥರ ಗ್ರೀನರಿ ಆಗಿ ದೇವ್ರನ್ನ ಕೂರಿಸಿದಾಗ ಒಂದು ಔಟ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೂಪರ್ ಆಗಿದೆ. ಕ್ವಾಲಿಟಿ ವೈಸ್, ಮೆಟೀರಿಯಲ್, ಕಲರ್ ತುಂಬಾ ಚೆನ್ನಾಗಿದೆ. ಇದು ಬಂದು 6th ಸ್ಕ್ರೀನ್. ಹೇಗಿದೆ ಅಂತ ತೋರಿಸ್ತೀನಿ. ಕೂಡ ಡಿಫ್ರೆಂಟ್ ಆಗಿದೆ, ನೋಡೋಣ ಹೇಗಿದೆ ಅಂತ. ನೋಡಿ ಮಧ್ಯದಲ್ಲಿ ಟೆಂಪಲ್ ಜೊತೆಗೆ ದೇವ್ರ ಫೋಟೋ ಕೂಡ ಇದೆ, ತುಂಬಾನೇ ಚೆನ್ನಾಗಿದೆ. ಸೊ ಫಸ್ಟ್ ಹಾಕ್ಬಿಡ್ತೀನಿ, ನನಗೂ ಎಕ್ಸೈಟ್ಮೆಂಟ್ ತಡೆಯಕ್ಕಾಗ್ತಿಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ. ಮೈ ಗಾಡ್, ನೋಡಿ ಫ್ರೆಂಡ್ಸ್, ಇದು ಎಷ್ಟು ಸಕ್ಕದಾಗಿದೆ ಅಂತ. ಸೇಮ್ ನನಗೆ ಹೆಂಗ್ ಅನಿಸ್ತಾ ಇದೆ ಅಂದ್ರೆ ದೇವಸ್ಥಾನದಲ್ಲಿ ಇದನ್ನೇನೋ ಅನ್ನೋ ಫೀಲ್ ಬರುತ್ತೆ. ನಾವು ಇದನ್ನ ಬ್ಯಾಕ್ ಗ್ರೌಂಡ್ ಆಗಿ ಸ್ಕ್ರೀನ್ ಹಾಕೊಂಡು ಏನಾದ್ರು ಫೋಟೋಸ್ ಏನಾದ್ರು ತೆಗೆಸ್ಕೊಂಡ್ರೆ ನಿಜ ಹೇಳ್ತೀನಿ ಯಾವ್ದೋ ಟೆಂಪಲ್ ಅಲ್ಲಿ ಇದೀವೇನೋ ಅನ್ನೋ ಅಷ್ಟು ಫೋಟೋ, ಅಷ್ಟು ರಿಯಾಲಿಟಿ ಆಗಿ ಬರುತ್ತೆ. ಮಧ್ಯದಲ್ಲಿ ವೆಂಕಟರಮಣ ಸ್ವಾಮಿಯನ್ನ ಕೊಟ್ಟಿದ್ದಾರೆ ಡಿಸೈನ್, ಜೊತೆಗೆ ಫ್ಲವರ್ಸ್. ಮತ್ತೆ ಈ ಫ್ಲವರ್ಸ್ ನ ಹಾಕಿರೋದು ಎಲ್ಲಾ ಹಾರಗಳು ಸೇಮ್ ಟೆಂಪಲ್ ಅಲ್ಲಿ ಹೆಂಗೆ ಹಾರ ಹಾಕಿರ್ತಾರೋ ಗೋಪುರ ತರ ಹಾರಗಳು, ಮತ್ತೆ ಬಾಕ್ಲಲ್ಲಿ ಹಾರ ಸೇಮ್ ಅದೇ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ನಿಮ್ಗೆ ಇದು ಒಂದು ಟೆಂಪಲ್ ವೈಬ್ ನ ಕೊಡುತ್ತೆ. ನಿಮ್ಗೆ ಏನಾದ್ರು ಈ ಟೆಂಪಲ್ ವೈಬ್ ಅಲ್ಲಿ ಏನಾದ್ರು ಹಾಕ್ಬೇಕು ಸ್ಕ್ರೀನ್ ಅನ್ನೋ ಒಂದು ಆಸೆ ಇತ್ತು ಅಂತಂದ್ರೆ ಈ ಸ್ಕ್ರೀನ್ ನ ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿ ಟೆಂಪಲ್ ತರನೇ ನೋಡಿ ಈ ತರ ಕಂಬಗಳು ಎಲ್ಲ. ಸೊ ಕಂಬಗಳೆಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಿಜ ಈ ಡಿಸೈನ್ ಮಾಡಿರೋರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು, ಅಷ್ಟು ಸಕ್ಕದಾಗಿ ಡಿಸೈನ್ ಮಾಡಿದ್ದಾರೆ. ನೋಡಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಸತ್ಯನಾರಾಯಣ ಪೂಜೆ ಮಾಡ್ತಿರಲ್ಲ ಅಂತ ಟೈಮಲ್ಲಿ ಯೂಸ್ ಮಾಡ್ಬೋದು, ಮತ್ತೆ ಏಕಾದಶಿ ಟೈಮಲ್ಲಿ ಯೂಸ್ ಮಾಡ್ಬೋದು. ಯಾವ್ದಾದ್ರು ಮನೇಲಿ ಏನಾದ್ರು ಪೂಜೆಗಳು ಎಲ್ಲ ಸ್ಟಾರ್ಟ್ ಮಾಡ್ತಾ ಇರ್ತಿರಲ್ವಾ, ಮಾಡ್ಬೇಕು ಅನ್ಕೊಂಡಿರ್ತಿರಲ್ಲ ಅಂತ ಟೈಮಲ್ಲಿ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದನ್ನ ಹಾಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿದೆ, ಒಂದು ಒಳ್ಳೆ ವೈಬ್ ಕೊಡುತ್ತೆ. ಅದು ಫೈನಲ್ ಸ್ಕ್ರೀನು, 7ನೇ ಸ್ಕ್ರೀನು. ಇದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಯಾವ ತರ ಅಂದ್ರೆ ಸ್ವಲ್ಪ ರಂಗೋಲಿ ಡಿಸೈನ್ ಅಲ್ಲಿ ಬಂದಿರುವಂತದ್ದು. ಸೊ ಈ ತರ ಬರುತ್ತೆ ಇದು ಸ್ಕ್ರೀನ್. ಮೇಲ್ಗಡೆನೂ ಕೂಡ ಬಾರ್ಡರ್ ರಂಗೋಲಿ ಕೊಟ್ಟಿದ್ದಾರೆ, ಮತ್ತೆ ಕೆಳಗಡೆನೂ ಕೂಡ ರಂಗೋಲಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ದೊಡ್ಡದಾಗಿ ರಂಗೋಲಿ ಕೊಟ್ಟಿದ್ದಾರೆ. ಸೊ ನಾನೀಗ ಮೇಲೆ ಸ್ಕ್ರೀನ್ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿದೆ ಅಂತ. ಇವಾಗಂತೂ ಈ ತರ ರಂಗೋಲಿ ಡಿಸೈನ್ ಅಂತೂ ಟ್ರೆಂಡ್ ಅಂದ್ರೆ ಟ್ರೆಂಡ್ ಆಗ್ಬಿಟ್ಟಿದೆ. ಬ್ಲೌಸ್ ಅಲ್ಲೂ ಈ ತರ ರಂಗೋಲಿ ಡಿಸೈನ್ ಬರುತ್ತೆ, ಎಲ್ಲಾ ಕಡೆ ರಂಗೋಲಿ ಡಿಸೈನ್ ಬಂದ್ಬಿಟ್ಟಿದೆ. ಸೊ ಆ ತರ ಟ್ರೆಂಡ್ ನ ಫಾಲೋ ಮಾಡ್ಬೇಕು ಅಥವಾ ಈ ತರ ರಂಗೋಲಿ ಡಿಸೈನ್ ಇಷ್ಟ ಪಡೋರಿಗೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಇಷ್ಟ ಆಗುತ್ತೆ. ಹೇಳ್ಬೇಕಂದ್ರೆ ಈ ತರ ದೊಡ್ಡದಾಗಿ ರಂಗೋಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ. ಸೊ ಕೆಳಗಡೆ ಕೂಡ ಸ್ವಲ್ಪ ರಂಗೋಲಿನ ಕೊಟ್ಟಿದ್ದಾರೆ, ಸೈಡ್ ಅಲ್ಲಿ ಕೂಡ ಈ ಕಡೆ ಮತ್ತೆ ಆ ಕಡೆ ಸೈಡ್ ಎಡ್ಜ್ ಕೂಡ ರಂಗೋಲಿ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇಲ್ಲಿ ಒಂದು ಫ್ಲವರ್ಸ್ ನ ನೇತ್ ಹಾಕಿರೋ ತರ ಕೊಟ್ಟಿದ್ದಾರೆ, ಮತ್ತೆ ಕೆಳಗಡೆ ಸ್ವಲ್ಪ ಗಂಡೆ ಡಿಸೈನ್ ಕೊಟ್ಟಿದ್ದಾರೆ. ಸೊ ಗ್ರೀನರಿ ಆಗಿರೋದ್ರಿಂದ ನಮ್ಗೆ ಡೆಕೋರೇಷನ್ಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಹೂವು ಹಾಕುವಂತ ನೆಸೆಸಿಟಿ ಇರೋದಿಲ್ಲ, ತುಂಬಾ ಚೆನ್ನಾಗಿ. ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು, ಹೆಲ್ಪ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ತುಂಬಾ ಜನ ಕೇಳ್ತಿದ್ರು ನನಗೆ ಒಂದಿಷ್ಟು ಸ್ಕ್ರೀನ್ಸ್ ಬಗ್ಗೆ ತೋರಿಸಿ ಅಂತ. ಸೊ ನೀವು ತಗೊಂಡ್ ಬಂದು ಅಥವಾ ನೀವು ನೋಡಿ ಇಷ್ಟ ಆಗಲಿ ಅಂದ್ರೆ ವಾಪಸ್ ಹಾಕೋದು ಈ ತರ ಎಲ್ಲ ಮಾಡೋದಕ್ಕಿಂತ ನಾನೇ ಒಂದಿಷ್ಟು ರಿವ್ಯೂಸ್ ಕೊಟ್ಟರೆ ನಿಮಗೂ ಹೆಲ್ಪ್ ಆಗುತ್ತೆ. ನಿಮ್ಗೆಲ್ಲ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಡೆಕೋರೇಷನ್ಗೆಲ್ಲ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಎಷ್ಟೋ ಡೆಕೋರೇಷನ್ಗೆ ಅಮೌಂಟ್ ಖರ್ಚು ಮಾಡ್ತಿರ್ತೀರಾ, ಈ ತರ ಒಂದು ಸ್ಕ್ರೀನ್ಸ್ ಇತ್ತು ಅಂತಂದ್ರೆ ನಿಮ್ಗೆ ಡೆಕೋರೇಷನ್ಗೆ ಅಷ್ಟು ಟೈಮು ಹಿಡಿಯೋದಿಲ್ಲ, ಮತ್ತೆ ಅಮೌಂಟು ಸೇವ್ ಆಗುತ್ತೆ. ಮತ್ತೆ ಲಕ್ಷ್ಮಿನೂ ಕೂಡ ಕೂರಿಸಿದಾಗ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಒಂದು ಸ್ಕ್ರೀನ್ ಅಲ್ಲಿ ಚೆನ್ನಾಗಿತ್ತು, ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು, ಅಥವಾ ನಿಮ್ಮ ಮನೆಗೆ ಯಾರಾದ್ರೂ ಕುಂಕುಮಕ್ಕೆ ಬಂದಾಗ ಎಷ್ಟು ಚೆನ್ನಾಗಿ ಮಾಡಿದ್ರೆ, ಎಷ್ಟು ಚೆನ್ನಾಗಿ
ಕಾಣಿಸ್ತಾ ಇದೆ ಅಂದ್ರೆ ನಿಮ್ಗೂ ಒಂದು ಖುಷಿ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಇವತ್ತು ಒಂದು 7-8 ಸ್ಕ್ರೀನ್ಸ್ ನ ತರಿಸಿ ನಾನು ಎಲ್ಲಾದ್ರೂ ಕೂಡ ರಿವ್ಯೂ ಕೂಡ ಕೊಟ್ಟಿದ್ದೀನಿ, ಹೇಗೆ ಕಾಣಿಸುತ್ತೆ ಅಂತ ಕೂಡ ತೋರಿಸಿದ್ದೀನಿ. ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ತುಂಬಾ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಬ್ಬಕ್ಕೆ ಡೆಕೋರೇಷನ್ಗೆಲ್ಲ ಇವಾಗ ಸರ್ಚ್ ಮಾಡ್ತಾ ಇರ್ತಾರೆ, ಮತ್ತೆ ಅಂತವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಹಾಗೆ ನಿಮ್ಗೆ ಇಲ್ಲಿ ಎಲ್ಲಾದ್ರದ್ದು ಸ್ಕ್ರೀನ್ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಲಿಂಕ್ ಓಪನ್ ಆಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಬೈ ಮಾಡ್ಕೊಳ್ಬಹುದು. ಸೊ ಐ ಹೋಪ್ ಇಷ್ಟ ತನಕ ನನ್ನ ವಿಡಿಯೋಸ್ ನ ಯಾರೆಲ್ಲ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋಸ್ ನ ನೋಡ್ತಾ ಇರಿ. ಹಾಗೆ ಮತ್ತೆ ಇನ್ನೊಂದು ನಿಮ್ಗೆ ಇನ್ಫಾರ್ಮೇಶನ್ ಇರುವಂತದ್ದು ಮತ್ತೆ ಡೆಕೋರೇಷನ್ ಗೆ ಯೂಸ್ ಆಗುವಂತದ್ದು ಇನ್ನೂ ಒಂದಿಷ್ಟು ವಿಡಿಯೋಸ್ ಕೂಡ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಹಾಕಿದೀನಿ, ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡಿ. ಹಾಗೆ ಮುಂದೆ ಕೂಡ ನೆಕ್ಸ್ಟ್ ಕೂಡ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೀನಿ. ಸೊ ಇಷ್ಟು ತನಕ ಎಲ್ಲ ವಿಡಿಯೋಸ್ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.